ಹಾಯ್ ಸ್ನೇಹಿತರೆ, ಇವತ್ತು ನಾನು ಡೇ 2 ನನ್ನ ಡಯಟ್ ಚಾಲೆಂಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು 6:05 ಇದ್ದೆ. ಸೊ ಹಾಯ್ ಫ್ರೆಂಡ್ಸ್, ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ನೋಡಿ ಇಲ್ಲಿ ಚಳಿ ಅಂತ ಒದ್ದಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟು ಎಷ್ಟೊಂದು ಚಳಿ ಇದೆ ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಅಲ್ಲಿ ವಯಸ್ಸಾದವರು ಇಬ್ಬರು ಗಂಡ ಹೆಂಡ್ತಿರು ಈ ಟೈಮಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅವ್ರು ನೋಡಿ ನಾವು ಕಲ್ತ್ಕೊಬೇಕು. ಅಷ್ಟು ಏಜ್ ಆಗಿದೆ, ಅವರೇ ಆರಾಮಾಗಿ ಮನೇಲಿ ಮಲ್ಕೊಂಡಿರ ಹೋಗಿ ವಾಕಿಂಗ್ ಮಾಡ್ಕೊಂಬರ್ತಾರೆ ಅಂದರೆ, ಸೊ ನಾವು ನಮಗೇನಾಗಿದೆ, ಏಜ್ ಆಗಿದೆಯಾ, ಗೂಬೆ ಬಿದ್ಕೊಂಡಂಗೆ ಬಿದ್ಕೊಳ್ಳೋದಲ್ಲ. ಬೆಳಗ್ಗೆ ಬೇಗ ಎದ್ದು ನಾವು ವಾಕಿಂಗು ಜಾಕಿಂಗು ಎಲ್ಲ ಮಾಡಬೇಕು ಅಂತ ಅನಿಸ್ತು. ನಿಜ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಇದ್ದರೆ ಅದೊಂಥರ ಖುಷಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ನನಗೆ ಫೀಲ್ ಆಗ್ತಾಯಿದೆ, ಇಷ್ಟು ದಿವಸ ಮಿಸ್ ಮಾಡಿಕೊಂಡೆ ಅನಿಸ್ತಾ ಇದೆ. ಸೊ ಇವತ್ತು 6:05 ಇದ್ದೆ. ಆಮೇಲೆ ಫ್ರೆಶ್ ಅಪ್ ಆಗೋಷ್ಟೊತ್ತಲ್ಲಿ ಸ್ವಲ್ಪ ಲೇಟ್ ಆಯಿತು. ಪಾಪುಗೆ ಹಾಲು ಕಾಯಿಸ್ಬಿಟ್ಟು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೂಡ ಕೊಟ್ಟೆ. ಅವಳೇನೋ ಎದ್ದಿದ ತಕ್ಷಣ ಒಂಚೂರು ಹಾಲು ಇರಬೇಕು, ಹಾಲು ಕುಡ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾಳೆ. ಸೊ ಅವಳು ಬೇಗ ಎದ್ದುಬಿಟ್ರೆ ನನಗೆ ಏನು ಮಾಡೋಕ್ಕಾಗಲ್ಲ, ಅವಳನ್ನ ಎತ್ಕೊಂಡು ನೋಡ್ಕೊಳ್ಳೋದೇ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟು ಪಾಪುಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಬಂದೆ. ಈಗ ಹೋಗಬೇಕು ಎಕ್ಸಸೈಸ್ ಮಾಡೋಕ್ಕೆ. ಸೊ ಬನ್ನಿ ಎಕ್ಸಸೈಸ್ ಮಾಡೋಣ. ಏನಾಕೋ ನೈಟಿ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತೀಯಾ ಅಂತ ಕೇಳಿದ್ರೆ, ಇಲ್ಲ ಸೊ ನೈಟಿ ಹಾಕ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಎಕ್ಸಸೈಸ್ ಮಾಡಬೇಕು. ಸೊ ಹಿಂಗೆ ಬರ್ತೀನಿ ಫ್ರೆಂಡ್ಸ್. ಎಕ್ಸಸೈಸ್ ಆಗೋಕ್ಕೆ ರೆಡಿ, ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಎಕ್ಸಸೈಸ್ ಮಾಡಬೇಕು. ಚಾಪೆನೂ ತೊಗೊಂಡಿದ್ದೀನಿ. ಎಕ್ಸಸೈಸ್ ಮ್ಯಾಟೇ ಇತ್ತು, ಅದು ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ನನ್ನ ಹಸ್ಬೆಂಡಿಗೆ ಕೆಲಸ ಕೊಟ್ಟು ಹೇಗಾದರೂ ಅದನ್ನ ಕೆಳಗಡೆ ಇಳಿಸ್ಕೊಬೇಕು. ಸೊ ಬನ್ನಿ, ಟೈಮ್ ಮಾತಾಡ್ತಾಯಿದ್ರೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ನಾನಂತೂ ತುಂಬಾ ಬ್ಯುಸಿ ಅಂತಲೇ ಹೇಳ್ಬೋದು. ಏನೋ ಎಕ್ಸಸೈಸ್ ಮಾಡೋದಿದೆ, ಅಡುಗೆ ಮಾಡೋದಿದೆ, ಪೂಜೆ ಮಾಡೋದಿದೆ. ಯಪ್ಪ, ಡಯಟ್ ಮಾಡೋರಿಗೆ ಎಷ್ಟೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ತುಂಬ ಬ್ಯುಸಿ ಇರ್ತಾರಪ್ಪ. ಸೊ ನನಗೂ ಬ್ಯುಸಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಬಂದಿದ ತಕ್ಷಣ ಎದ್ದು ಬಿದ್ದು ಎಕ್ಸಸೈಸ್ ಮಾಡೋದಲ್ಲ, ಫಸ್ಟು ಈ ಪ್ಲೇಸು, ಈ ನೈಸರ್ಗಿಕ ಪರಿಸರ ಸೌಂದರ್ಯವನ್ನು ಏನಂತಾರೆ, ಸ್ವಾದಿಸಬೇಕು. ಆಮೇಲೆ ಎಕ್ಸಸೈಸ್ ಮಾಡಬೇಕು. ನಿಜವಾಗ್ಲೂ ಇಲ್ಲಿನ ವಾತಾವರಣ ಹೆಂಗಿದೆ ಅಂದರೆ ರಾಕಿ ಬಾಯ್ ಥರ ಇದೆ. KGF ಅಲ್ಲಿ ಎಷ್ಟಿರ್ತಾರಲ್ಲ, ಸೊ ಆ ಥರ ಇದೆ. ಇಲ್ಲ, ಕೂಲಾಗೇ ಇದೆ. ಓಕೆ ಬನ್ನಿ ಎಕ್ಸಸೈಸ್ ಮಾಡೋಣ. ಅಲ್ಲಿ ಯಾರೋ ವಾಕಿಂಗ್ ಮಾಡ್ತಾಯಿದ್ದಾರೆ, ನಾನು ಹೋಗಿ ಮಾಡಿದರೆ ಚೆನ್ನಾಗಿರೋದು. ಅಲ್ಲಿ ಜಾಗಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಸ್ಕೂಲಲ್ಲಿ, ಬಟ್ ಯಾಕೆ ಬಿಡಿ, ಮನೆಯಲ್ಲೇ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಜಾಗಿಂಗ್ ಮಾಡ್ತೀನಿ. 10 ರೌಂಡ್ ಹೊಡಿತೀನಿ. ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಮಗು ಇರೋದ್ರಿಂದ ಅವಳು ಎದ್ದಾಗ ನೋಡ್ಕೊಬೇಕು. ಅದಕ್ಕೆ ಮೇಲ್ಗಡೆ ಬಂದು ಇಲ್ಲೇ ಮೇಲ್ಗಡೆನೇ ಮಾಡೋಣ ಅಂತ 10 ರೌಂಡ್ ಹೊಡಿತೀನಿ. ಈಗ ಮೆಡಿಟೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಮೆಡಿಟೇಷನ್ ಮಾಡಿಕೊಂಡು ನಾನು ಎಕ್ಸಸೈಸ್ ಎಲ್ಲ ಮಾಡಿಕೊಂಡೆ. ಸೊ ಇವತ್ತೆಲ್ಲ ಏನೇನು ಎಕ್ಸಸೈಸ್ ಇದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ 7 ಎಕ್ಸಸೈಸ್ ಇತ್ತು. ಸೊ ಇಷ್ಟೆಲ್ಲ ಮಾಡಿಕೊಂಡೆ ನಾನು. ಸೊ ಅದನ್ನು ನಾನು ವಿಡಿಯೋ ಮಾಡಿಲ್ಲ, ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇನಲ್ಲ ಅಂತ. ಸೊ 43.8 ಕ್ಯಾಲರೀಸ್ನ ನಾನು ಇವತ್ತು ಬರ್ನ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ 7 ಗಂಟೆ ಅಷ್ಟೊತ್ತಲ್ಲಿ ನನ್ನ ಎಕ್ಸಸೈಸ್ ಎಲ್ಲ ಆಯಿತು. ಸೊ ಇವಾಗ ಒಂಥರ ಖುಷಿ ಆಗ್ತಾಯಿದೆ ಎಕ್ಸಸೈಸ್ ಎಲ್ಲ ಮಾಡ್ತಿರೋದಕ್ಕೆ. ಸೆಕೆಂಡ್ ಡೇ ನಾನು ಕರೆಕ್ಟಾಗಿ ಎದ್ದು ಮಾಡ್ತಿರೋದಕ್ಕೆ ಖುಷಿ ಆಗ್ತಾಯಿದೆ. ಸ್ವಲ್ಪ ಕಾನ್ಫಿಡೆಂಟ್ ಬರ್ತಾಯಿದೆ ನನ್ನ ಮೇಲೆ, ನನಗೆ ಮಾಡ್ತೀನಿ ನಾನು ಅಂತ. ಓಕೆ, ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮನೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ನಾನು ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಇವತ್ತು ಗ್ರೀನ್ ಟೀ ಬೇಡ, ಇದಿತ್ತು ಬೂದ್ ಕುಂಬಳಕಾಯಿ ಇತ್ತು. ಸೊ ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದು ಕುಡಿದ್ರೆ ಒಳ್ಳೇದಂತೆ. ಇದು ನನ್ನ ಹಸ್ಬೆಂಡ್ಗೆ ಮಾಡಿಕೊಟ್ಟೆ ಗ್ರೀನ್ ಟೀ, ನಾನು ಕುಡಿತಾ ಇಲ್ಲ. ನೋಡಿ, ಬೂದ್ ಕುಂಬಳಕಾಯಿನ ಕ್ಲೀನಾಗಿ ಹಚ್ಕೊಟ್ಟಿದ್ದಾರೆ ಅಪ್ಪ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸೊ ಮಿಕ್ಸಿಗೆಲ್ಲ ಏನು ಹಾಕ್ಕೊಬೇಕು ಅಂತ ತೋರಿಸ್ತೀನಿ. ಸೊ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಡೆಟಾಕ್ಸ್ ಡ್ರಿಂಕ್ ಅಂತಾರೆ ಇದನ್ನು. ನೋಡಿ, ಇವಾಗ ನಾನು ಬೂದ್ ಕುಂಬಳಕಾಯಿ ಎಲ್ಲ ಕ್ಲೀನಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಶುಂಠಿ, ಕೊತ್ತಂಬರಿ ಮತ್ತು ಪುದೀನ, ಇದು ಅಷ್ಟೊಂದು ಫ್ರೆಶ್ ಆಗಿಲ್ಲ ಸೊಪ್ಪು, ಏನು ಅಂದ್ಕೊಬೇಡಿ. ಈಗ ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಇದಾದಮೇಲೆ ಒಂಚೂರು ಉಪ್ಪು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು
ಸೊ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಬೂದ್ ಕುಂಬಳಕಾಯಿ ಜ್ಯೂಸು ತುಂಬಾ ಒಳ್ಳೆಯದು. ಈ ಜ್ಯೂಸ್ ಅಂತೂ ಖಾಲಿ ಹೊಟ್ಟೆಲಿ ಕುಡಿದ್ರೆ ಬೊಜ್ಜೆಲ್ಲ ಕರ್ಗೋಗುತ್ತೆ, ಬೇಗ ಸಣ್ಣ ಆಗ್ತೀವಿ. ಸೊ ನೋಡಿ, ಇವತ್ತಿನ ನನ್ನ ಡ್ರಿಂಕ್ ಅಪ್ಪಂಗೂ ಮಾಡಿಕೊಟ್ಟೆ. ಸೊ ಅಪ್ಪ ಕುಡಿದು ಟೇಸ್ಟ್ ನೋಡ್ತಾ ಇದ್ದಾರೆ. ಇದೊಂಥರ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿರಲ್ಲ, ಆಮೇಲೆ ಕುಡಿತಾ ಚೆನ್ನಾಗಿತ್ತು. ಇದಕ್ಕೇನಂದರೆ ಲೆಮನ್ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕುಡಿಬೋದು. ಈಗ ಬೆಳಗಿನ ಜಾವದ ವರ್ಕೆಲ್ಲ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗು. ಸೊ ಈಗ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ಸ್ನಾನಕ್ಕೂ ಹೋಗ್ಬಿಟ್ಟೆ. ಸೊ ಫ್ರೆಂಡ್ಸ್, ಇವಾಗ ಸ್ನಾನ ಆಯಿತು ನಂದು. ಶಾಂಪು ಹೋಗ್ಬಿಟ್ಟಿದೆ ನೋಡಿ, ಈ ಕಡೆ ಕಣ್ಣಿಗೆ, ಎಡಗಡೆ ಕಣ್ಣಿಗೆ ಚೂರು ಉರಿತಾ ಇದೆ. ಸೊ ಸ್ನಾನ ಆಯಿತು, ಮೇಲ್ಗಡೆ ಬಂದಿದ್ದೀನಿ. ಸೂರ್ಯನ ದೇವಗೆ ನಮಸ್ಕಾರ ಮಾಡಿ ಪವಿತ್ರ ಜಲನ ಅರ್ಪಿಸೋಣ ಅಂತ ಬಂದಿದ್ದೀನಿ. ಸೂರ್ಯ ನಮಸ್ಕಾರ ಮಾಡಿಕೊಂಡು ಇವಾಗ ನಾನು ಪವಿತ್ರ ಜಲನೂ ಕೂಡ ಸೂರ್ಯದೇವನಿಗೆ ಅರ್ಪಿಸಿದ್ದೀನಿ. ಇದು ತುಂಬಾ ಒಳ್ಳೆಯದು ಮಾಡ್ಕೊಳ್ಳೋದ್ರಿಂದ. ಹಾಗೆ ಬಿಸಿಲಿತ್ತಲ್ಲ, ನಾನು ಕ್ಲೀನಾಗಿ ಕೂದಲು ಕೂಡ ಒರೆಸ್ಕೊಂಬಂದೆ. ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟೆ. ಈಗ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೆ ಹೊಸ್ಲು ಮತ್ತು ತುಳಸಿ ಗಿಡ. ಇವತ್ತು ನನ್ನ ಹಸ್ಬೆಂಡ್ 2 ಥರ ಹೂವು ತಂದಿದ್ದಾರೆ. ಈ ಗುಲಾಬಿ ಹೂವು ನೋಡಿ ಜಾಯಿಂಟ್ ಆಗಿದೆ, 2 ಗುಲಾಬಿ ಹೂವು ಒಂದೇ ತೊಟ್ಟಲ್ಲಿದೆ. ತುಂಬ ಡಿಫ್ರೆಂಟಾಗಿ ಅನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಇವಾಗ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಆಮೇಲೆ ನಾನು ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ಸ್ವಲ್ಪ ಲೇಟ್ ಆಯಿತು, ಎದ್ದಿದ್ದು ಸ್ವಲ್ಪ ಲೇಟು, 6-5ಕ್ಕೆ ಎದ್ದೆ. ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಪಾಪುಗೆ ಹಾಲು ಮಾಡಿಕೊಡೋದೆಲ್ಲ ಲೇಟ್ ಆಯಿತು. ಈಗ ದೇವ್ರ ಪೂಜೆನೂ ಆಗಿದೆ. ಇವತ್ತು ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ದೋಸೆ ಮತ್ತು ಚಟ್ನಿ. ಸೊ ನೋಡಿ, ಚಟ್ನಿಗೆ ಏನು ಬೇಕೋ ಕಡಲೆಪಪ್ಪು, ಕಡಲೆ ಬೀಜ ಮಿಕ್ಸ್ ಮಾಡಿ ಚಟ್ನಿ ಹಾಕಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಪಾಪುಗೆಲ್ಲ ಕ್ಲೀನಾಗಿ ತಲೆ ಬಾಚಿದೆ ನೋಡಿ. ಈಗ ಅವಳಿಗೆ ಸ್ನಾನನೂ ಕೂಡ ಆಗಿದೆ. ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ದು ಪಾಪುಗೆ. ಈಗ ದೋಸೆ ಹಾಕಬೇಕು. ಪಾಪುನ ಅಂಗನವಾಡಿಗೆ ಕರ್ಕೊಂಡು ಹೋಗೋಣ ಅಂತಿದ್ದೀವಿ, ಬೇಗನೆ ಇವತ್ತು ಅಂಗನವಾಡಿಗೆ ಸೇರಿಸೋಣ ಅಂತಿದ್ದೀವಿ. ಈಗ ನೋಡಿ, ದೋಸೆ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವತ್ತು ಪಾಪುಗೆ ಬೆಳಗ್ಗೆನೇ ಬೇಗ ಸ್ನಾನ ಆಗಿದೆ, ತಲೆಗೆ ಸ್ನಾನ ಮಾಡಿಸಿದ್ದೀನಿ. ಏಡ್ರೆಳೆಲ್ಲ ಚೆನ್ನಾಗಿ ಆರಿಸಿದ್ದೀನಿ ಅವಳು ಕೂದಲು. ಸೊ ನೋಡಿ, ರೆಡಿಯಾಗಿಬಿಟ್ಟಿದ್ದಾಳೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಇವಳು ನನಗೆ ಅಂಗನವಾಡಿಗೆ ಕಲಿಸ್ಬಿಟ್ಟು ಬರ್ತೀನಿ. ಯಾವುದು ಬೇಡ, ಯಾವುದು ಪ್ಯಾಂಟ್ ಇರಲಿ, ಸುಮ್ಮನೆ ಇರು, ಆಟ ಮಾಡಬಾರ್ದು, ಅಳಬಾರ್ದು. ಸೊ ಇವತ್ತು ಮಾರ್ನಿಂಗ್ ಟಿಫನು ನಂದು ದೋಸೆ ಚಟ್ನಿ. ಸೊ ಇವತ್ತು ದೋಸೆ ಕೂಡ ಚೆನ್ನಾಗಿ ಬಂದಿತ್ತು. ದೋಸೆ ಎಲ್ಲ ಮನೆಯವ್ರಿಗೂ ಹಾಕ್ಕೊಟ್ಟೆ, ಪಾಪಗೂ ದೋಸೆ ತಿನ್ನಿಸ್ತಾ ಇದ್ದೀನಿ. ಟೈಮೇ ಸಾಕಾಗಲ್ಲ ಫ್ರೆಂಡ್ಸು, ಎಷ್ಟು ಅನ್ಕೊತೀನಿ ಗೊತ್ತಾ, ಕರೆಕ್ಟ್ ಟೈಮ್ಗೆ ಟಿಫನ್ನು ಲಂಚು ಎಲ್ಲ ಮಾಡೋಣ ಅಂತ. ಆದರೆ ಮನೆ ಕೆಲಸ, ಪಾಪುನ ರೆಡಿ ಮಾಡೋದು ಎಲ್ಲದಕ್ಕೂ ಆಗೋದೇ ಇಲ್ಲ. ಇವತ್ತು ಬಾಗ್ಲಾಕೈತಿ ನೋಡು, ಚಾಮಿ ಗುಡಿ ತೆಗ್ದಿಲ್ಲಮ್ಮ. ಇನ್ನೊಂದ್ಸರಿ ಬೇಗ ಬರೋಣ ಆಯ್ತಾ? ಕೈ ಮುಗಿ, ದೇವ್ರ ಕೈ ಮುಗಿ. ಶಿವಪ್ಪಾನು ಬಾಪಾನು, ಬಾಪಾ ಕಾಪಾಡು ಸ್ವಾಮಿ, ಬಾ ಶಿವಪ್ಪ. ವೆರಿ ಗುಡ್. ಕೈ ಕೃತಿಕ್ಷಾ, ಮಾಮಿ ಗುಡಿಗೆ ಹೋಗಿದ್ದ. ಏನು ಕೇಳ್ಕೊಂಡೆ ದೇವ್ರ ಹತ್ರ? ಏನು ಕೇಳ್ಕೊಂಡೆ? ಹಂಗೆ ಕೇಳ್ಕೊಂಡ ಬುಜ್ಜಿಮ್ಮ. ನಿನ್ನ ಹೆಸರೇನು? ಕೃತಿಕಾ. ಕೃತಿಕ್ಷಾ. ಕೃತಿಕಾ ಅಲ್ಲ ಅಮ್ಮ, ಕೃತಿಕ್ಷಾ. ಕೃತಿಕಾ ಅಲ್ಲ, ಕೃತಿಕ್ಷಾ. ಕೃತಿಕಾ. ಫ್ರೆಂಡ್ಸ್, ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆದರೆ ದೇವಸ್ಥಾನನೇ ತೆಗ್ದಿಲ್ಲ, ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು. ತುಂಬ ಲೇಟ್ ಆಯಿತು ಅನಿಸುತ್ತೆ ಇವತ್ತು. ಮೋಸ್ಟ್ಲಿ ಬಂದರೆ 7:30-8 ಗಂಟೆಗೆ ಆ ಟೈಮಿಗೆ ಬಂದರೆ ಶಿವನ ದೇವಸ್ಥಾನ ಓಪನ್ ಮಾಡಿರ್ತಾರೆ. ಪ್ರತಿ ಸೋಮವಾರನೂ ಓಪನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಸೋಮವಾರ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಶಿವನ ದೇವಸ್ಥಾನಕ್ಕೆ ಬರೋಕ್ಕೆ. ಇವತ್ತು ನನ್ನ ಪಾಪನ ಕರ್ಕೊಂಬಂದಿದ್ದೀನಿ. ಅವಳು ಇನ್ನೂ ಇರೋಣ ಇಲ್ಲೇ ಅಂತ ಇದ್ದಾಳೆ. ಅವಳು ಒಂದು ಸ್ವಲ್ಪ ತಿದ್ದು ಒಂಥರ ಪ್ರಶಾಂತಿ ಸಿಗುತ್ತೆ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಇದ್ದಷ್ಟು ಏನೋ ಮನಸ್ಸಿಗೆ ನೆಮ್ಮದಿ, ಸಂತೋಷ. ಏನು ಬೇಕು ನಿಂಗೆ? ಪಾಪ ಬೇಕಾ? ನನ್ನ ಮೊಬೈಲ್ ನೆಟ್ ಇಲ್ಲ ಅಮ್ಮು.
ಮನೆಗೆ ಹೋದ್ಮೇಲೆ ಪಾಪ ಬೇಕು. ಹ್ಞೂ ಸರಿ ಆಯಿತು ತಗೋ ಬಾಯ್ ಹೇಳು. ಲಾಗ್ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತು ಮತ್ತೆ 12 ಗಂಟೆ ಮೇಲೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 12 ಗಂಟೆಗೆ ಸ್ನ್ಯಾಕ್ಸ್ ನಾನು ಏನು ತೊಗೊತಾ ಇದ್ದೆ ಅಂದರೆ ಬಾಳೆಹಣ್ಣು, ರಸ್ಕು, ಡ್ರೈ ಫ್ರೂಟ್ಸು ಮತ್ತು ಖರ್ಜೂರ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ 12 ಗಂಟೆಯಲ್ಲಿ. ಮಧ್ಯಾಹ್ನ 1 ಗಂಟೆಗೆ ದೋಸೆ ಚಟ್ನಿನೇ ತೊಗೊಂಡೆ. ಆಮೇಲೆ ಸಾಯಂಕಾಲ 4 ಗಂಟೆಗೆ ಇವಾಗ ನೋಡಿ ಬನ್ನಿಗೆ ನಾನು ಗುಲ್ಕನ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಇಷ್ಟ ನಾನು ಸಾಯಂಕಾಲ ಸ್ನ್ಯಾಕ್ಸ್ ತಿಂದಿದ್ದು. ಇದಾದಮೇಲೆ 5 ಗಂಟೆಗೆ ವಾಕಿಂಗ್ ಹೋಗ್ತಾಯಿದ್ದೀವಿ ನಾನು ನನ್ನ ಪಾಪು ಇಬ್ಬರು. ಸೊ ಕೃತಿಕ್ಷಾ ಅಂತೂ ತುಂಬಾ ಇಷ್ಟಪಡ್ತಾಳೆ ವಾಕಿಂಗ್ ಹೋಗೋಕ್ಕೆ. ಸೊ ನೋಡಿ ಇವಾಗ ಹಿಂಗೆ ಉದ್ದಕ್ಕೂ ಹೋಗ್ತೀವಿ ವಾಕಿಂಗ್ಗೆ. ನೋಡಿ ನನ್ನ ಮಗಳು ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ನಾನು ಡಯಟ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಲ್ಲ, ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನನಗೆ ಕಮೆಂಟ್ ಮೂಲಕ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದರೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ. ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ಪಾಪುನ ನಮ್ಮಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ ವಾಕಿಂಗ್ ಮಾಡ್ಸೋಕ್ಕೆ. ನಾನು ವಾಕಿಂಗ್ ಮಾಡಿಸ್ದೆ. ಇವಾಗ ಅವ್ರ ತಾತನೂ ವಾಕಿಂಗ್ ಮಾಡಿಸ್ತಾ ಇದ್ದಾರೆ. ಬರೀ ಆಚೆ ಇರಬೇಕು ಅಂತಾಳೆ ಅವಳು. ಹಾಗೆ ಫ್ರೆಂಡ್ಸ್, ಇವತ್ತು ನ್ಯೂಸಲ್ಲಿ ಒಂದು ಭಯಂಕರವಾದ ನ್ಯೂಸ್ ನೋಡಿದೆ. ನಿಜವಾಗ್ಲೂ ತುಂಬಾ ಭಯ ಆಯಿತು. ಏನಂತಂದರೆ ಒಂದು ಹೆಂಗಸನ್ನು 30-40 ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರಂತೆ, ಮರ್ಡರ್ ಮಾಡಿ. ಯಪ್ಪ ಭಯ ಆಗೋಯ್ತು ಅದನ್ನು ನೋಡಿ. ಏನು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡೋರು ಇರ್ತಾರಾ ಅಂತ ಅನಿಸ್ಬಿಡ್ತು. ಹೆಂಗೆ ಅವ್ರ ಮನೆ ಕಡೆ ಅವ್ರಿಗೆ ಹೆಂಗಾಗಿರ್ಬೇಡ. ನಿಜವಾಗ್ಲೂ ಸಾವನ್ನ ಸುದ್ದಿನೇ ಕೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಭಯಂಕರವಾಗಿರೋ ಸಾವಾಗಿದೆ ಅಂತಂದರೆ ಎಷ್ಟು ಭಯ ಆಗುತ್ತಲ್ವ. ಆ ಮನುಷ್ಯನ ಮೆಂಟಾಲಿಟಿ ನೋಡಿ ಹೆಂಗಿದೆ ಅಂದರೆ 30-40 ಪೀಸ್ ಮಾಡಿ ಆ ಹೆಂಗಸನ್ನ ಸಾಯಿಸಿ ಪೀಸ್ ಮಾಡಿ ದೇಹನ ಫ್ರಿಜ್ಜಲ್ಲಿ ಇಟ್ಟಿದ್ದಾನಂತೆ. ಯಪ್ಪ ದೇವರೇ, ನನಗಂತೂ ಶಾಕ್ ಆಯಿತು. ಇದು ಬೆಂಗಳೂರಲ್ಲೇ ಆಗಿದಂತೆ. ನೆನ್ನೆ ತಾನೇ ಬಂತು ನ್ಯೂಸಲ್ಲಿ ನೋಡಿ. ತುಂಬ ಭಯ ಆಯಿತು. ಸೊ ಫ್ರೆಂಡ್ಸ್, ಯಾರನ್ನೇ ನಂಬಬೇಕಂದ್ರೂ ಹಿಂದೆ ಮುಂದೆ ನೋಡಬೇಕು. ಖಂಡಿತ ನಮ್ಮ ಪಾಡಿಗೆ ನಾವು ಸೇಫಾಗಿದ್ದೀವ, ನಮ್ಮ ಲೈಫ್ ಸೆಕ್ಯೂರಿಟಿಯಾಗಿದೆಯಾ ಅಂತ ಫಸ್ಟ್ ನೋಡ್ಕೊಬೇಕು. ಅದರಲ್ಲೂ ಹೆಣ್ಮಕ್ಳು ಮಾತ್ರ ತುಂಬ ಸೇಫಾಗಿರಬೇಕು. ತುಂಬ ಅತ್ಯಾಚಾರಗಳು ಮತ್ತು ಈ ಥರ ಮರ್ಡರ್ ಕೇಸ್ ಎಲ್ಲ ಹೆಣ್ಮಕ್ಳಿಗೆ ಆಗ್ತಾಯಿದ್ದಾವೆ. ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಹೊರಗಡೆ ಕಾಲಿಡೋಕ್ಕೆ ಭಯ ಆಗ್ತಾಯಿದೆ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದ್ದಾವೆ. ಸೊ ಎಲ್ಲರೂ ಹುಷಾರಾಗಿರಬೇಕು. ಸೊ ಆದಷ್ಟು ಮನೇಲಿದ್ರೇ ಸೇಫು ಅಂತ ಅನಿಸುತ್ತೆ. ಏನೋ ಮನೇಲಿದ್ದರೆ ಬದುಕೋಕ್ಕಾಗುತ್ತಾ? ಇವಾಗ ನಾವೇ ಹೋಗಬೇಕು ಕೆಲಸಕ್ಕೆ, ನಾವೇ ದುಡಿಬೇಕು, ನಾವೇ ಒಂದು 4 ಕಾಸು ಮಾಡಬೇಕು ಅಂತಂದರೆ ಮನೇಲಿ ಕೂತ್ಕೊಂಡ್ರೆ ಆಗುತ್ತಾ? ಏನೋ ಯಾರ ಸಹವಾಸನೂ ಮಾಡ್ದಿರ ನಾವು ನಮ್ಮ ಲೈಫಲ್ಲೊಂದು ಸೆಕ್ಯೂರಿಟಿ ಅನ್ನೋದು ಇರಬೇಕು. ನಮ್ಮ ಲೈಫಲ್ಲಿ ನಾವು ನಮ್ಮ ಲೈಫ್ನ ಸೆಕ್ಯೂರ್ ಮಾಡ್ಕೊಬೇಕು. ಸೊ ಎಲ್ಲರೂ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ, ಸೊ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಡಯಟ್ ಲಾಗ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಮಗಳು ಒಂದೇ ಸಮ ಆಟ ಮಾಡಿ ಬಂದಿದ್ದಾಳೆ. ನೀನೇನು ಹೇಳ್ತಾ ಇದೀಯಾ? ನನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ. ಸರಿ ಬಾ. ಸೊ ನಿಜ ಫ್ರೆಂಡ್ಸ್, ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು. ಈಗ ನೋಡಿ ನಾನು ರಾತ್ರಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಏನಂದರೆ ಇವತ್ತು ನಾನು ಹೀರೆಕಾಯಿ ಎಲ್ಲ ಹಾಕಿಬಿಟ್ಟು ತವೆ ಮಾಡ್ಕೊತಾ ಇದ್ದೀನಿ. ರಾತ್ರಿಗೆ ಇವತ್ತು ಅನ್ನನೇ ತಿಂತಾಯಿದ್ದೀನಿ ನಾನು. ಅನ್ನ ಮತ್ತು ತವೆ ತಿನ್ನೋಣ ಅಂದ್ಕೊಂಡು ತವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ 3 ವಿಷಲ್ ಕೂಗಿಸ್ಕೊಂಡೆ. ಇವಾಗ ತವೆ ರೆಡಿಯಾಗಿದೆ ನೋಡಿ. ಇಷ್ಟೇ ನೈಟು ಊಟ ಸಿಂಪಲ್ಲು. ಇವಾಗ ದೃಷ್ಟಿ ತೆಗಿತಾ ಇದ್ದೀವಿ ಫ್ರೆಂಡ್ಸ್. ಪಾಪುಗೆ ಅವಾಗವಾಗ ದೃಷ್ಟಿ ತೆಗಿತಾ ಇರ್ತೀವಿ. ಸೊ ಇವಾಗ ದೃಷ್ಟಿ ತೆಗಿತಾ ಇದ್ದೀವಿ. ಸುಮ್ಮನೆ ಎತ್ಕೊಂಡಿರೋಕ್ಕೆ ಕಷ್ಟ ಅಂದ್ರೆ ಅವಳು ಹಿಂಗೆ ಒದ್ಲಾಡ್ತಿದ್ರೆ. ಏನಕ್ಕೋ ಪಾಪಕ್ಕೆ ದೃಷ್ಟಿ ತೆಗೆಯೋದೆಲ್ಲ ವಿಡಿಯೋ ಮಾಡ್ತಾ ಇದೆಯಾ ಅಂತಂದರೆ, ಹೌದು ಏನು ತಪ್ಪು? ಇವಾಗ ನಾನು ನನ್ನ ಪಾಪಕ್ಕೆ ದೃಷ್ಟಿ ತೆಗಿತಾ ಇದ್ದೀನಿ ನೋಡಿ. ಹೌದು, ನನ್ನ ಮಗುಗೂ ಈ ಥರ ದೃಷ್ಟಿ ತೆಗಿಬೇಕು ಅಂತ ಅಂದ್ಬಿಟ್ಟು ನೀವು ದೃಷ್ಟಿ ತೆಗಿತೀರ. ಸೊ ಮಕ್ಳಿಗೆ ದೃಷ್ಟಿ ತೆಗಿಯೋದು ತುಂಬ ಇಂಪಾರ್ಟೆಂಟು. ಸೊ ನೋಡಿ ತುಂಬಾ ದೃಷ್ಟಿ ಆಗಿದೆ. ಎತ್ಕೋತಾರಿರೇ.
ನೋಡಿ. ಸೊ ಅಡುಗೆ ಆಗಿದೆ. ನನ್ನ ನೈಟೆಲ್ಲ ಡಿನ್ನರ್ ಬಂದು ಅನ್ನ ಮತ್ತು ತವೆ. ಸೊ ನೋಡಿ, ಒಂದು ಕಪ್ಪಲ್ಲಿ ಮೆಷರ್ಮೆಂಟಲ್ಲಿ ನಾನು ಅನ್ನ ಹಾಕ್ಕೊತಾ ಇದ್ದೀನಿ ಮತ್ತು ತವೆ ಹಾಕ್ಕೊಂಡು ಒಂದೆರಡು ಮೂರು ಸೌತೆಕಾಯಿ ಹಾಕ್ಕೊಂಡು ನನ್ನ ಊಟ ಆಯಿತು. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡಯಟು. ಸೊ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಪಾಪು ಜೊತೆನೂ ಆಟ ಆಡಿದ್ಮೇಲೆ ಇವಾಗ ಇನ್ನೇನು ಮಲಗೋ ಟೈಮಲ್ಲಿ ಪುಸ್ತಕ ಓದ್ತಾ ಇದ್ದೀನಿ. ಗಾದೆಗಳ ಪುಸ್ತಕ ತುಂಬಾ ಚೆನ್ನಾಗಿತ್ತು. ಗಾದೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಗಾದೆಗಳಿದ್ದಾವೆ. ಸೊ ಅದನ್ನೆಲ್ಲ ಓದ್ಕೊತ ಹಾಗೆ ಇವಾಗ ನನ್ನ ಸ್ಲೀಪಿಂಗ್ ಟೈಮು. ಸೊ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ಡಯಟ್ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.